ಜಾತಿಯ ಸೃಷ್ಟಿ ಹಿಂದೆ ಒಂದು ರೋಚಕ ಕಥೆ ಇದೆ. ತ್ರಿಲೋಕದ ಮಾನರಕ್ಷಣೆ ಹಾಗೂ ಜ್ಞಾನ ದೀಕ್ಷೆಗಾಗಿ ಹುಟ್ಟಿಕೊಂಡ ಸಮುದಾಯ ಇದಾಗಿದೆ. ನಾವಿವತ್ತು ಬಟ್ಟೆ ಧರಿಸ್ತೇವೆ ಅಂದ್ರೆ ಅದಕ್ಕೆ ಈ ಸಮುದಾಯವೇ ಕಾರಣ. ಮನುಷ್ಯರು ಮಾತ್ರವಲ್ಲ, ದೇವಾನು ದೇವತೆಯರಿಗೆ ವಸ್ತ್ರ ನೇಯ್ದು ಕೊಟ್ಟ ಸಮುದಾಯ ಇದಾಗಿದೆ. ಸದ್ಯ ನಾನು ಯಾವ ಸಮುದಾಯದ ಬಗ್ಗೆ ಮಾತನಾಡ್ತಿದ್ದೇನೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ವಾ? ಹೌದು, ನಾನಿವತ್ತು ದೇವಾಂಗ ಸಮುದಾಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಹಿಂದೂ ಧರ್ಮ ಕೂಡ ಒಂದಾಗಿದೆ. ಇದರಲ್ಲಿ ದೇವಾಂಗ ಜಾತಿ ಕೂಡ ತನ್ನದೇ ಆದ ಪ್ರಾತಿನಿಧ್ಯವನ್ನ ಹೊಂದಿದೆ. ಇವರನ್ನ ದೇವ ಬ್ರಾಹ್ಮಣರು ಅಂದ್ರೆ ಪ್ರಾಕೃತ ಬ್ರಾಹ್ಮಣರು ಅಥವಾ ಹುಟ್ಟಿನಿಂದಲೇ ಬ್ರಾಹ್ಮಣರು ಅಂತ ಕರೀತಾರೆ. ದೇವಾಂಗ ಸಮುದಾಯದವರು ಕೇವಲ ಬಟ್ಟೆ ನೇಯಲು ಮಾತ್ರ ಪ್ರಸಿದ್ಧಿ ಹೊಂದಿರಲಿಲ್ಲ, ಯುದ್ಧಗಳಲ್ಲೂ ಕೂಡ ತಮ್ಮ ತಾಕತ್ತನ್ನ ತೋರಿಸಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿದ್ದ ವಿಜಯನಗರ ಸಾಮ್ರಾಜ್ಯದ ಒಂದು ಶಕ್ತಿಯುತವಾದ ಸೇನಾ ತುಕಡಿಯಾಗಿತ್ತು. ಈ ಸೇನಾ ತುಕಡಿಯಲ್ಲಿ ಸಾವಿರಾರು ಜನ ದೇವ ಬ್ರಾಹ್ಮಣರಿದ್ದರು. ಶ್ರೀಶೈಲದ ಭ್ರಮರಾಂಬಿಕಾ ಸಮಯದ ಮಲ್ಲಿಕಾರ್ಜುನ ಸ್ವಾಮಿಯ ಶಕ್ತಿಯ ಮತ್ತೊಂದು ಸ್ವರೂಪವಾದ ತಾಯಿ ಚೌಡೇಶ್ವರಿಯನ್ನ ಭಕ್ತಿಯಿಂದ ಆರಾಧಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ದೇವಾಂಗ ಸಮುದಾಯವು ಹುಟ್ಟಿಕೊಂಡಿದ್ದಾದ್ರೂ ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಶಿವನ ಹಣೆಗಣ್ಣಿನಿಂದ, ಅಂದ್ರೆ ಶಿವನ ಮೂರನೇ ಕಣ್ಣಿನಿಂದ. ಹೀಗಾಗಿ ದೇವಾಂಗ ಅಂದರೆ ದೇವರ ಒಂದು ಅಂಗ ಅನ್ನೋ ಅರ್ಥವನ್ನ ನೀಡುತ್ತೆ. ದೇವಾನು ದೇವತೆಯರಿಗೆ ವಸ್ತ್ರಗಳನ್ನ ತಯಾರಿಸುವ ಸಲುವಾಗಿ ಶಿವನು ತನ್ನ ಹಣೆಗಣ್ಣಿನಿಂದ ದೇವಲ ಮಹರ್ಷಿಯನ್ನ ಸೃಷ್ಟಿಸುತ್ತಾರೆ. ದೇವಲ ಮಹರ್ಷಿಯರು ದೇವದತ್ತೆ ಹಾಗೂ ಅಗ್ನಿದತ್ತಿಯರನ್ನ ಮದುವೆ ಆಗ್ತಾರೆ. ಅನಂತರ ಹುಟ್ಟಿಕೊಂಡ ಸಮುದಾಯವೇ ದೇವಾಂಗ ಸಮುದಾಯ. ಹೀಗೆ ಹುಟ್ಟಿಕೊಂಡ ದೇವಾಂಗ ಸಮುದಾಯಕ್ಕೆ ರಾಕ್ಷಸರ ಕಾಟ ಎದುರಾಗುತ್ತೆ. ಅಂತಹ ಸಮಯದಲ್ಲಿ ಶಿವಶಕ್ತಿ ಹಾಗೂ ಪಾರ್ವತಿ ತಾಯಿಯ ಶಕ್ತಿಯ ಮತ್ತೊಂದು ಸ್ವರೂಪವಾದ ತಾಯಿ ಚೌಡೇಶ್ವರಿಯನ್ನ ಕುರಿತು ದೇವಲ ಮಹರ್ಷಿಗಳು ತಪಸ್ಸನ್ನ ಮಾಡ್ತಾರೆ. ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದ ತಾಯಿ ಚೌಡೇಶ್ವರಿ ದೇವಲ ಮಹರ್ಷಿಯರಿಗೆ ಯಂತ್ರ ವಿದ್ಯೆಗಳನ್ನ, ತಂತ್ರ ವಿದ್ಯೆಗಳನ್ನ, ಇಂದ್ರಜಾಲ, ಮಹೇಂದ್ರಜಾಲ ವಿದ್ಯೆಗಳನ್ನ ದಯಪಾಲಿಸುತ್ತಾರೆ. ಆ ವಿದ್ಯೆಗಳ ನೆರವಿನಿಂದ ದೇವಲ ಮಹರ್ಷಿಯು ರಾಕ್ಷಸರನ್ನ ಹಿಮ್ಮೆಟ್ಟುತ್ತಾರೆ. ಇನ್ನು ದೇವಾಂಗ ಸಮುದಾಯದ ಗೋತ್ರ ಹಾಗೂ ವಂಶದ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ದೇವಾಂಗ ರಾಜಶ್ರೀಗೆ ಮಕ್ಕಳಿರಲಿಲ್ಲ. ಆಗ 8 ದಿಕ್ಕಿನಿಂದ ಋಷಿಗಳನ್ನ ಕರೆತಂದು ಪುತ್ರ ಕಾಮಿಷ್ಠ ಯಾಗವನ್ನ ಮಾಡಲಾಯಿತು. ಇದರ ಪರಿಣಾಮವಾಗಿ 10,000 ಮಕ್ಕಳು ಹುಟ್ಟಿದ್ರು. ಅವರಿಗೆ ಪಾಠ ಹೇಳಲು 700 ಋಷಿಮುನಿಗಳನ್ನ ಕರೆಸಲಾಯಿತು. ಆ ಋಷಿಮುನಿಗಳ ಹೆಸರೇ ಗೋತ್ರವಾಯಿತು. 10,000 ಮಕ್ಕಳ ಹೆಸರೇ ವಂಶವಾಯಿತು ಅಂತ ಹೇಳಲಾಗುತ್ತೆ. ದೇವಾಂಗ ಸಮುದಾಯದ ಕುಲದೇವತೆ ಎಂದು ಚೌಡೇಶ್ವರಿ ತಾಯಿಯನ್ನ ಆರಾಧಿಸುತ್ತಾರೆ. ಬಾದಾಮಿ ಬನಶಂಕರಿ ತಾಯಿಯನ್ನ ಚೌಡೇಶ್ವರಿ ರೂಪದಲ್ಲಿ ಪೂಜೆ ಮಾಡ್ತಾರೆ. ಬಟ್ಟೆ ನೇಯುವ ಕಾಯಕವನ್ನ ನಿರ್ವಹಿಸಿದ ಜೊತೆಗೆ ಯುದ್ಧಗಳಲ್ಲಿ ಪಾಲ್ಗೊಂಡು ಜೀವವನ್ನೇ ಲೆಕ್ಕಿಸದೆ ಹೋರಾಟ ನಡೆಸುತ್ತಿದ್ದ, ತಂತ್ರ ವಿದ್ಯೆಗಳಲ್ಲಿ, ಮಂತ್ರ ವಿದ್ಯೆಗಳಲ್ಲಿ ನಿಪುಣರಾಗಿದ್ದ, ಆಂಧ್ರದ ಶ್ರೀಶೈಲಂನಲ್ಲಿ ನೆಲೆಯಾಗಿದ್ದ ದೇವಾಂಗ ಸಮುದಾಯ ಶ್ರೀಶೈಲಂ ಬಿಡಲು ನಿರ್ಧರಿಸುತ್ತಾರೆ. ಅದಕ್ಕೆ ಕಾರಣ ವಿಜಯನಗರ ಸಾಮ್ರಾಜ್ಯದ ಪತನ. ಅಂತಹ ನಿರ್ಧಾರದೊಂದಿಗೆ ಶ್ರೀಶೈಲಂನ ಬಿಟ್ಟು ತಮಿಳುನಾಡಿನ ಮೂಲಕ ಕರ್ನಾಟಕಕ್ಕೆ ಕಾಲಿಡುತ್ತಾರೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಕೇರಳ ಸೇರಿದಂತೆ ಹಲವೆಡೆ ದೇವಾಂಗ ಸಮುದಾಯದವರು ಹೋಗಿ ನಿಲ್ಲಿಸುತ್ತಾರೆ. ಹೀಗೆ ಅನೇಕ ಕಡೆಗಳಲ್ಲಿ ದೇವಾಂಗ ಸಮುದಾಯದವರಿದ್ದಾರೆ. ಇದಿಷ್ಟು ದೇವಾಂಗ ಸಮುದಾಯದ ಸೃಷ್ಟಿ ಹಾಗೂ ಜಗದ್ವ್ಯಾಪಿ ಹರಡಿಕೊಂಡಿರುವ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ. ಇಂತಹ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.